ಇವತ್ತು ಈ ರಾಜಕೀಯ ಸ್ಥಿತಿ ಈ ರೀತಿ ಮಾಡಿ ನಮ್ಮನ್ನು ನಿಲ್ಲಿಸಿದವರು, ಚಾಣಕ್ಯರ ತಂತ್ರಗಾರಿಕೆಯನ್ನು ಮತ್ತೆ ಮುಂದುವರಿಸಿದವರು, ಯುದ್ಧವೇ ಆಗಬಾರ್ದು, ಗೆಲ್ಲಬೇಕು. ಯಾರಾದರೂ ಮಧ್ಯೆ ಹೋಗಿ ಯುದ್ಧ ಮಾಡ್ತಾರಾ? ಆದರೆ ಚಾಣಕ್ಯರ ತಂತ್ರ ಹೇಗೆ ಅಂದರೆ, ಚಾಣಕ್ಯರು ಬಂದ ನಂತರ ಅನೇಕ ಯುದ್ಧಗಳು, ಅನೇಕ ಈ ರೀತಿಯ ಘಟನೆಗಳು ನಡೆದರೂ ಅಲ್ಲಿ ಯುದ್ಧ ನಡೀಲಿಲ್ಲ. ಎಂಥ ದೊಡ್ಡ ಸೈನ್ಯ ತಗೊಂಡು ಹೋಗಿ ಅಲ್ಲಿ ನಿಲ್ಲಿಸಿದ್ರು ಯುದ್ಧ ನಡೆಯೋದಿಲ್ಲ, ಅವ ರಾಜ್ಯ ಕಳ್ಕೊಳ್ತಾ ಇದ್ದ. ನಮಸ್ಕಾರ. ಬಡಕಿಲ ಪ್ರದೀಪ್ ಯೂಟ್ಯೂಬ್ ಚಾನಲ್ನ ಇತಿಹಾಸದ ಯಥಾರೂಪ ಸರಣಿಯ ಈ ಸಂಚಿಕೆಗೆ ನಿಮಗೆಲ್ಲ ಸ್ವಾಗತ. ನಮ್ಮ ಜೊತೆ ಈ ಸಂಚಿಕೆಯನ್ನು, ಈ ಸರಣಿಯನ್ನು ನಡೆಸ್ಕೊಡುವಂಥ ಸದ್ಯೋಜಾತ ಭಟ್ ಅವರಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ಮಾಡೋಣ. ನಮಸ್ಕಾರ. ಆದರೆ ಚಾಣಕ್ಯ ಅಂದರೆ ಹೀಗೆ ಅನ್ನುವಂಥ ಒಂದು ಪಿಕ್ಚರ್, ವಿಜುವಲ್ ಪಿಕ್ಚರ್ ಬಗ್ಗೆ ನೀವು ಏನು ಹೇಳ್ತೀರಿ, ಹಾಗೂ ನಿಮ್ಮ ಪುಸ್ತಕದಲ್ಲಿ ಹೇಗಿದೆ ವರ್ಣನೆ? ಚಾಣಕ್ಯ ಮತ್ತು ವ್ಯಾಡಿ ಇರಬೇಕು. ನಡ್ಕೊಂಡು ಹೋಗ್ತಾ ಇರ್ತಾರೆ, ಒಂದು ಊರಿನಲ್ಲಿ ಉಳ್ಕೊಳ್ತಾರೆ. ರಾತ್ರಿ ಆಗುತ್ತೆ. ಉಳ್ಕೊಂಡಾಗ ಅವಳು ಮನೆಯ ಅಜ್ಜಿ ತಾಯಿ ಮಗನಿಗೆ ಕಿಚಡಿ ಮಾಡಿ ಕೊಡ್ತಾಳೆ, ಬಿಸಿ ಬಿಸಿ ಹಾಕಿ ಕೊಡ್ತಾಳೆ ತಟ್ಟೆಗೆ. ಇವರಿಬ್ಬರು ಹೊರಗಡೆ ಕೂತ್ಕೊಂಡಿದ್ರು. ಅದು ಗ್ರಾಮದ ಮುಖ್ಯಸ್ಥವ, ಗ್ರಾಮಿಣಿ. ತಿಂತ ಇರೋ ಹುಡುಗ ಮಧ್ಯದಲ್ಲಿ ಕೈ ಹಾಕಿಬಿಡತ್ತೆ. ಬಿಸಿಯಾಗಿ ಕೂಗುತ್ತೆ, ಅಮ್ಮ ಬಿಸಿ ಆಯ್ತು, ಇದು ನನಗೆ ಕೈ ಸುಟ್ಟೋಯ್ತು, ಯಾಕೆ ಹೀಗೆ ಮಾಡಿದೆ ಅಂತ. ಆವಾಗ ಅವಳು ಹೇಳ್ತಾಳೆ, ನೀನು ಎಲ್ಲಿ ಚಾಣಕ್ಯರ ರೀತಿ ಮಾಡ್ತಾ ಇದೆಯಾ, ಚಾಣಕ್ಯ ಚಂದ್ರಗುಪ್ತರ ರೀತಿ. ಯಾರಾದರೂ ಮಧ್ಯೆ ಹೋಗಿ ಯುದ್ಧ ಮಾಡ್ತಾರಾ? ಆ ಮಗು ಕೇಳುತ್ತೆ, ಅವ್ರು ಏನು ಮಾಡಿದರು? ಅವರು ಕೋಟೆಗೆ ಹೋಗಿ ಯುದ್ಧ ಮಾಡಿದರು. ಸುತ್ತಿನ ಇದಕ್ಕೆ ಗಡಿ ಪ್ರದೇಶವನ್ನು ಯುದ್ಧ ಮಾಡದೆ ನೇರವಾಗಿ ಕೋಟೆ ಅಟ್ಯಾಕ್ ಮಾಡಿದರೆ ಗಡಿ ಪ್ರದೇಶದವ್ರು ಬಂದು ಇವರನ್ನ ಅಟ್ಯಾಕ್ ಮಾಡೋದಿಲ್ಲ. ಆ ಬುದ್ಧಿ ಇರಲಿಲ್ಲ ಅವರಿಗೆ ಅನ್ನತ್ತೆ. ಅಮ್ಮ ಮಗುವಿಗೆ ಹೇಳ್ತಾಳೆ. ಅದೇ ದಿವಸ ಅದು ಆ ಊಟ ಮಾಡ್ಕೊಂಡು ಅವರು ಅಲ್ಲಿಂದ ರಾತ್ರಿ ಹೊರಡ್ತಾರೆ. ನಾನು ಮಾಡಿದ ತಪ್ಪಾಯಿತು ಅಂತ. ಚಾಣಕ್ಯರಿಗೆ ಅಲ್ಲಿ ಅರ್ಥ ಆಗುತ್ತೆ ತಾನು ಮಾಡಿದ ತಪ್ಪು ಅಂತ. ಮತ್ತೆ ಅಟ್ಯಾಕ್ ಮಾಡ್ತಾರೆ, ಗೆಲ್ತಾರೆ. ಅಂದರೆ ಅವರ ಸ್ಟ್ರಾಟಜಿ ಬದಲಾಯಿಸ್ತಾರೆ. ಚಾಣಕ್ಯ ನೀತಿ. ಹೌದು. ಇದು ಮತ್ತೆ ಇದೇ ರೀತಿ, ಇದೇ ಚಾಣಕ್ಯ ನೀತಿ, ಇದೇ ಕಥೆಯನ್ನು ಮತ್ತೊಂದು ಇತಿಹಾಸದಲ್ಲೂ ಬರುತ್ತೆ. ಇದೇ ರೀತಿ ಆಗುತ್ತೆ. ಇದು ಚಾಣಕ್ಯಂದು. ಚಾಣಕ್ಯರು ಮತ್ತೆ ವಾಪಸ್ ಬರ್ತಾರೆ, ತಾನು ಗುಡಿಸಲಲ್ಲೇ ಇರುವುದು ಅಂತಾರೆ. ಮತ್ತು ಚಾಣಕ್ಯರ ರೂಪದ ಬಗ್ಗೆ ಕೂಡ ಹೇಳ್ತಾ ಇದ್ರಿ ನೀವು. ಚಾಣಕ್ಯ ಅವರು ಸ್ವತಃ ಅವ್ರು ಹೇಳ್ಕೊಳ್ತಾರೆ, ಅಲ್ಲಲ್ಲಿ ಅವ್ರು ಹೇಳ್ಕೊಳ್ತಾರೆ, ನಾನು ಕುರೂಪಿ. ಅವ್ರಿಗೆ ತಮಾಷೆ ಮಾಡ್ತಾರೆ. ಅವರ ಅಂದರೆ ವ್ಯಾಡಿ, ವರರುಚಿ, ಇವರೆಲ್ಲ ಅವರು ಭಾಗುರಾಯಣ ಅಂತ, ಭಾಗುರಿ ಅಂದರೆ ಚಾಣಕ್ಯರ ಗುರು, ಭಾಗುರಾಯಣ, ಅವರೆಲ್ಲ ತಮಾಷೆ ಮಾಡ್ತಾರೆ. ಆವಾಗ ಇವ್ರು ಹೇಳ್ಕೊಳ್ತಾರೆ, ಅಲ್ಲಲ್ಲಿ ಅವ್ರದ್ದು ಬರುತ್ತೆ, ನಾನು ಕುರೂಪಿ ಅಂತ. ನಾನು ಕುರೂಪಿಯಾಗಿದ್ದೆ. ಅಲ್ಲೂ ಪಾಟಲಿಪುತ್ರದಲ್ಲಿ ಬಂದಾಗ ಅವರು ಒಂದು ಮನೇಲಿ ಉಳ್ಕೊಳ್ತಾರೆ. ಆ ಮನೆಯ ಯಜಮಾನ ಆ ಪಾಟಲಿಪುತ್ರದ ಪ್ರಧಾನಮಂತ್ರಿಯಾಗಿದ್ದ, ಅವನನ್ನು ಸೆರೆಗೆ ಹಾಕಿರ್ತಾರೆ. ಅವ ಇವರಿಗೆ ಮಿತ್ರ ಆಗಿದ್ದ. ಅವರು ಹೆಂಡತಿ ಹತ್ರ ಇವ್ರು ಹೇಳ್ತಾರೆ, ಅವನಿಗೆ ಎಷ್ಟು ಚಂದದ ಹುಡುಗಿ ನೀ ಸಿಕ್ಕದೆ, ನಾನು ಕುರೂಪಿ, ನನಗೆ ಯಾರೂ ಹೆಣ್ಣೆ ಕೊಡುವುದಿಲ್ಲ, ಎಲ್ಲ ಓಡಿ ಹೋಗ್ತಾರೆ ನನ್ನ ನೋಡಿ ಅಂತ. ಬಹಳ ಅದು ತುಂಬ ಹೇಳ್ತಾರೆ, ಮಾರ್ಮಿಕವಾಗಿ. ಹೌದು. ಆದರೆ ಚಾಣಕ್ಯರ ತಂತ್ರ ಹೇಗೆ ಅಂದರೆ, ಯುದ್ಧವೇ ಆಗಬಾರ್ದು, ಗೆಲ್ಲಬೇಕು. ಚಾಣಕ್ಯರು ಬಂದ ನಂತರ ಅನೇಕ ಯುದ್ಧಗಳು, ಅನೇಕ ಈ ರೀತಿಯ ಘಟನೆಗಳು ನಡೆದರೂ ಅಲ್ಲಿ ಯುದ್ಧ ನಡೀಲಿಲ್ಲ. ಯುದ್ಧಗಳು ಕಡಿಮೆ. ನೀತಿಯಿಂದಾಗಿ ಅದೆಲ್ಲ ನೀತಿಯಿಂದಾಗಿ ಬೇರೆ ಬೇರೆ ರಾಜರು ಬೇರೆ ಬೇರೆ ರೀತಿಯ ಒಂದು ವಿದೌಟ್ ಅ ವಾರ್. ಹೌದು, ವಿದೌಟ್ ಅ ವಾರ್ ಅವರು ಕಂಡುಕೊಂಡ್ರು ಹೊಸ ದಿಕ್ಕನ್ನು, ಸೊಲ್ಯೂಷನ್. ಅದರಲ್ಲಿ ಇವರು ಹೇಳುವುದೇನೆಂದರೆ, ಎದುರಿನ ರಾಜನನ್ನು ನೀವು ನಿರ್ಬಲನನ್ನಾಗಿ ಮಾಡಿ, ಅವನಲ್ಲಿ ರಾಜಕೀಯ ಅಸ್ಥಿರತೆ ಮಾಡಬೇಕಲ್ಲಿ, ಅವನ ಗಮನವನ್ನು ಬೇರೆ ಕಡೆ ಸೆಳಿಬೇಕು. ರಾಜ ಒಬ್ಬ ಸನ್ಯಾಸಿ ಅಂತಿರಬೇಕು ಅಂತ ಅವ್ರು ಹೇಳುವಂಥದ್ದು. ಆ ಸನ್ಯಾಸಿ ಅಂತಿರುವ ರಾಜನನ್ನು, ಅವನನ್ನು ಇದಕ್ಕೆ ಎಳೀರಿ, ಅವನ ಭೋಗ ಜೀವನಕ್ಕೆ ಅವನನ್ನು ಎಳೆದುಬಿಡಿ. ಇಡೀ ಜನರು, ಊರಿನ ಜನರನ್ನು, ಅಂದರೆ ಫೋಕಸ್ ತಪ್ಪಿಸೋದು. ಹೌದು, ಇಡೀ ಊರಿನ ಜನರು ಯಾವುದೇ ಕೆಲಸ ಮಾಡದೆ ಅವರು ಸೋಮಾರಿಗಳಾಗಲಿ, ಈಗ ಎಲ್ಲ ಬಿಟ್ಟು ಸಿಗ್ತಾ ಇದ್ದಿಲ್ಲ, ಅದೇ ರೀತಿ ಮಾಡಿ ಅಂತ ಅವರದ್ದು. ಆವಾಗ ಏನಾಗುತ್ತೆ ಅಂದರೆ, ಜನ ಮುಖ್ಯವಾಹಿನಿಗೆ ಬರುವುದೇ ಇಲ್ಲ. ಬಟ್ ನಮ್ಮ ರಾಜ್ಯದ ಅದೇ ತಂತ್ರವ ಗೊತ್ತಿಲ್ಲ. ಇಲ್ಲಿ ಹಾಗಾಗಿ ಎದುರಿನ ರಾಜ ಎಂಥ ದೊಡ್ಡ ಸೈನ್ಯ ತಗೊಂಡು ಹೋಗಿ ಅಲ್ಲಿ ನಿಲ್ಲಿಸಿದ್ರು ಯುದ್ಧ ನಡೆಯೋದಿಲ್ಲ,
ಅವ ರಾಜ್ಯ ಕಳ್ಕೊಳ್ತಾ ಇದ್ದ. ಇದನ್ನು ಮಾಡಿ ಅಂತ ಅವ್ರು ಹೇಳ್ಕೊಟ್ಟಿದ್ದು. ಆವಾಗ ಯುದ್ಧ ನಡೆಯೋದಿಲ್ಲ. ಯುದ್ಧ ಇಲ್ಲದೆ ಒಂದು ರಾಜ್ಯ ಇವನ ಕೈ ಬರುತ್ತೆ. ಘಟನೆಗಳು ಏನು ನಡೀತು? ಘಟನೆಗಳು ಈಗ ಚಾಣಕ್ಯರೇ ನಂದರಾಜ ಮೊದಲನೇ ಮಹಾಪದ್ಮನಂದ ಅನೇಕ ಯುದ್ಧಗಳನ್ನು ಮಾಡಿ ಸಂಪತ್ತುಗಳನ್ನು ಶೇಖರಿಸಿಟ್ಟ. ಅವನ ಮಗ ಸುಮಾಲಿನಂದ, ಅವನಿಗೆ ಧನನಂದ ಅಂತಲೇ ಹೆಸರು ಬಂತು, ಅಷ್ಟು ಸಂಪತ್ತಿದ್ದವ. ಆದರೆ ಅವನ ಗಮನವೆಲ್ಲ ಇದ್ದು ಇಂದ್ರಿಯ ಸುಖದ ಕಡೆ, ಹೌದು, ಭೋಗ ಜೀವನ. ಅವ ಇಡೀ ಹೊತ್ತು ಅದೇ ಮಾಡ್ದ. ಇದು ಅವನ ವೀಕ್ನೆಸ್ ಆಯಿತು. ಅವ ಸೋಲ್ತಾ ಬಂದಾಗ ಈ ವಿದೇಶಿ ಆಕ್ರಮಣಗಳು ನಡೀತಾ ಬಂತು. ಆವಾಗ ಈ ಚಾಣಕ್ಯರು ಚಂದ್ರಗುಪ್ತನನ್ನು ಮೇಲ್ತಂದರು. ಹೇಗೂ ಚಂದ್ರಗುಪ್ತನಿಗೆ ವಿರೋಧ ಆಗಿದ್ದ ನಂದನನ್ನು ಕೊಂದು ಚಂದ್ರಗುಪ್ತನನ್ನು ಕೂರಿಸಿದರು. ಆದರೆ ಇಲ್ಲಿ ಸಮಸ್ಯೆ ಇರುವುದೇನೆಂದರೆ, ಅಂತಹ ದೊಡ್ಡ ಒಬ್ಬ ರಾಜ ಚಂದ್ರಗುಪ್ತ ಮೌರ್ಯ ಚಾಣಕ್ಯರ ಸಂಪೂರ್ಣ ಬೆಂಬಲದಿಂದ ಬಂದವ, ಅವ್ರ ಹತ್ರ ವಿದ್ಯೆ ಕಲ್ತವ, ಅವರ ಶಿಷ್ಯ, ಅವ್ರ ಮಾರ್ಗದರ್ಶನದಲ್ಲಿ ಬಂದವ, ದೊಡ್ಡ ಸಾಮ್ರಾಜ್ಯ ಕಟ್ಟಿದ. ಆದರೆ ಕೊನೆಗೆ ಅದೇ ಮೌರ್ಯ ಸಾಮ್ರಾಜ್ಯದ ಕೊನೆಗೆ ಇವನು ಭೋಗಜೀವನ ಕೇಳಿದ. ಕೊನೆಯ ರಾಜ, ಮೌರ್ಯರ ಕೊನೆಯ ರಾಜ ಭೋಗಜೀವನ ಕೇಳಿದಾಗ ಏನಾಯಿತು? ಮತ್ತು ಕೆಟ್ಟ ಪರಿಸ್ಥಿತಿ ಬಂತು ಭಾರತದಲ್ಲಿ. ಭಾರತ ಒಂದು ಕಡೆಯಿಂದ ವಿದೇಶಿ ಆಕ್ರಮಣಗಳು ಆರಂಭ ಆದವು. ಈ ರಾಜ, ಮೌರ್ಯ ಕೊನೆಯ ರಾಜ, ಅವನಿಗೆ ಈ ಕಡೆಯಿಂದ ಬೌದ್ಧ ಬಿಕ್ಕುಗಳ ಪ್ರಭಾವ ಜಾಸ್ತಿ ಆಯಿತು. ಚಾಣಕ್ಯರ ತಂತ್ರ ಅವನ ಹತ್ರ ನಡೀಲಿಲ್ಲ. ಬೌದ್ಧ ಬಿಕ್ಕುಗಳು ಇಡೀ ಅವನ ವ್ಯವಸ್ಥೆಯಲ್ಲಿ 10 ಜನರಲ್ಲಿ 7 ಜನ ಬೌದ್ಧ ಬಿಕ್ಕುಗಳು ಇರ್ತಿದ್ರು. 7 ಜನರಲ್ಲಿ 5 ಜನ ಬೌದ್ಧ ಬಿಕ್ಕುಗಳು, ಉಳಿದ 2 ಬೌದ್ಧ ಮತಾವಲಂಬಿಗಳು, ಮತ್ತೆ ಉಳಿದ 3 ಜನ ಬ್ರಾಹ್ಮಣರು. ಅದರಲ್ಲಿ ಒಬ್ಬ ಪುರೋಹಿತ ಮತ್ತು ಉಳಿದವರು ಬ್ರಾಹ್ಮಣರು ಇದ್ದರು. ಸೇನೆಯ ಅಧಿಕಾರಿ ಬ್ರಾಹ್ಮಣನಾಗಿದ್ದ. ಇಡೀ ದೇಶ ನಾಶ ಆಗಲಿಕ್ಕೆ, ಅವನ ಆ ಆಡಳಿತ ನಾಶ ಆಗಲಿಕ್ಕೆ ಕಾರಣ ಈ ಬೌದ್ಧ ಬಿಕ್ಕುಗಳು. ಇವರೇನು ಮಾಡಿದ್ರು ಅಂದರೆ, ಯಾವುದೇ ಒಬ್ಬ ವ್ಯಕ್ತಿ ಒಬ್ಬ ಕಳ್ಳತನ ಮಾಡ್ದ, ದರೋಡೆ ಮಾಡ್ದ, ಕೊಲೆ ಮಾಡ್ದ, ಇವರಿಗೆ ಶಿಕ್ಷೆ ಅಂದರೆ ಆ ಕಾಲಕ್ಕೆ, ಈ ಮೌರ್ಯರ ಕೊನೆಯ ದೊರೆಯ ಕಾಲಕ್ಕೆ 3 ತಿಂಗಳು ಚೈತ್ಯದಲ್ಲಿ ಉಳ್ಕೊಂಡು ಬರುವುದವ. ಅಂದರೆ ಅವರ ವಿಹಾರ ಚೈತ್ಯ ಎಲ್ಲ ಇರ್ತಿತ್ತಲ್ಲ, ಅಲ್ಲಿ ಹೋಗಿ 3 ತಿಂಗಳು ಇದ್ದು ಬರ್ತಾನೆ ಇವ ವಾಪಸ್. ಸೆರೆಮನೆಗೆ ಹಾಕ್ತಾ ಇರಲಿಲ್ಲ, ಶಿಕ್ಷೆ ಅವ ಬದಲಾಗಬೇಕಂತ ಮನಪರಿವರ್ತನೆ. ಇದು ಏನಾಯಿತು, ಅರಾಜಕತೆ ಉಂಟಾಯಿತು. ಅವ ಯಾರು 3 ತಿಂಗಳಲ್ಲಿ ಉಳ್ಕೊಂಡು ಊಟ ಮಾಡ್ಕೊಂಡು ಬಂದರೆ ಇಲ್ಲಿ ಯಾರೂ ಬದಲಾಗುವ ಪರಿಸ್ಥಿತಿ ಇಲ್ಲ. ಅಂದರೆ ಒಂದು ರೀತಿಯ ರಿಹ್ಯಾಬ್ ವ್ಯವಸ್ಥೆ. ಈ ಕಾಲ ಯಾಕೆ ವರ್ಕೌಟ್ ಆಗಿಲ್ಲ? ಯಾಕೆಂದ್ರೆ ಈಗ ಒಬ್ಬ ವ್ಯಕ್ತಿಯನ್ನು ತಗೊಂಡು ಹೋಗಿ ನೀವು ಒಂದು ಗುರುಕುಲದಲ್ಲಿ ಬಿಟ್ರಿ ಅಂತ ಇಟ್ಕೊಳ್ಳಿ, ಅಲ್ಲಿ ಕಲೀಲಿಕ್ಕೆ ಸಾಧ್ಯವ 3 ತಿಂಗಳೊಳಗೆ. ಇನ್ನೊಂದಲ್ಲಿ 3 ಹೊತ್ತು ಊಟ ಸಿಕ್ಕತ್ತೆ, ನಿಮ್ಮ ತಿಂತ ಇರ್ತಾನೆ, ಬಿಟ್ಟರೆ ಅವನು ಮನ ಪರಿವರ್ತನೆ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಅಷ್ಟು ಬೇಗಲ್ಲ. ಹಾಗೆ ಇವಾಗಿನ ಜೈಲು ವ್ಯವಸ್ಥೆ ಕೂಡ ಒಳ್ಳೇದು ಅಂತ, ಸರಿಯಾದ್ದು ಅಂತ ಹೇಳ್ತೀರಾ ನೀವು? ಹೌದು, ಅಪರಾಧಿಗೆ ಜೈಲು ಶಿಕ್ಷೆ ಆಗಲೇಬೇಕು, ಅದಕ್ಕೆ ಸರಿಯಾದ ಮಾರ್ಗ, ಕಠಿಣವಾದ. ಹೌದು, ಅದು ಚಾಣಕ್ಯರು ಹೇಳುವುದು ಅದನ್ನೇ. ಅವರು ಬೌದ್ಧರನ್ನು ವಿರೋಧ ಮಾಡಿದ್ರು, ಇವ ಬೌದ್ಧರನ್ನ ಅಪ್ಪುಕೊಂಡ, ಅಲ್ಲಿ ವ್ಯತ್ಯಾಸ ಆಗಿದ್ದು. ಅದೇ ಅವನತಿ ಕಾರಣ ಆಯಿತು ಅಂತ ಹೇಳಿ. ಅವನತಿ ಕಾರಣ ಇದ್ದು ಅಂತಂದರೆ ಅದೇ ಹೇಳಲ್ಲ, 3 ತಿಂಗಳು ಹೋಗಿ ಇದು ಬಂದ ಅಂತ. ಆಗ ನಮ್ಮನ್ನು ಬಚಾವ್ ಮಾಡಿದ್ದು, ನಮ್ಮನ್ನು ಇಷ್ಟು ಸ್ಥಿತಿಗೆ ತಂದವರು, ಅವರ ಆ ಕೆಲಸವನ್ನು ನಾವು ಮರ್ತಿದ್ದೇವೆ. ಇವತ್ತು ಈ ರಾಜಕೀಯ ಸ್ಥಿತಿ ಈ ರೀತಿ ಮಾಡಿ ನಮ್ಮನ್ನು ನಿಲ್ಲಿಸಿದವರು, ಚಾಣಕ್ಯರ ತಂತ್ರಗಾರಿಕೆಯನ್ನು ಮತ್ತೆ ಮುಂದುವರಿಸಿದವರು ಪತಂಜಲಿಯವರನ್ನು ನಾವು ಯೋಗಕ್ಕೆ ಸೀಮಿತ ಮಾಡ್ತೇವೆ, ಮಹಾಭಾಷ್ಯಕ್ಕೆ ಸೀಮಿತ ಮಾಡ್ತೇವೆ, ಬಿಟ್ಟರೆ ಅವರು ರಾಜಕೀಯದಲ್ಲಿ ಇದ್ದ ವಿಷಯವನ್ನೇ ಯಾರು ಹೇಳುವುದಿಲ್ಲ.